ಇದೀಗ ಭಾರತದ ಒಂದೊಂದೇ ಅಸ್ತ್ರಕ್ಕೆ ಪಾಕಿಸ್ತಾನ ಕಂಗೆಟ್ಟಿದೆ. ಮುಂದಿನ ದಾರಿ ಕಾಣದೆ ಪಾಕ್ ಪರದಾಡ್ತಾ ಇದೆ. ಇದರ ಬೆನ್ನಲ್ಲೇ ನಾಳೆ ವಿಶೇಷ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಸಜ್ಜಾಗಿದೆ ಪಾಕ್. ನಾಳೆ ಸಂಜೆ 5 ಗಂಟೆಗೆ ವಿಶೇಷ ಸಂಸತ್ ಅಧಿವೇಶನ ಇರುತ್ತೆ. ಎಲ್ಲಾ ಸಂಸದರು ಹಾಜರಾಗಬೇಕು ಅಂತ ಸಮನ್ಸ್ ಕೂಡ ಜಾರಿಯಾಗಿದೆ. ಭಾರತದ ರಾಜತಾಂತ್ರಿಕ ಅಸ್ತ್ರಕ್ಕೆ ಪಾಪಿಗಳು ಬೆದರಿದ್ದಾರೆ. ಊಟಕ್ಕೂ ಕಷ್ಟಪಡುವಂತ ಪರಿಸ್ಥಿತಿ ಪಾಕ್ನಲ್ಲಿ ನಿರ್ಮಾಣವಾಗ್ತಾ ಇದೆ. ಆಗಲೇ ಹೇಳಿದಾಗೆ ಶ್ರೀಮಂತ ವರ್ಗಕ್ಕೆ ಮಾತ್ರವೇ ಎಲ್ಲವೂ, ಬಡ ಹಾಗೆ ಮಧ್ಯಮ ವರ್ಗದವರಿಗೆ ಏನನ್ನೂ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ತರಕಾರಿ, ಹಣ್ಣುಗಳು, ಮೆಡಿಸಿನ್ಸ್ ಇವೆಲ್ಲವೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದ್ದಿದ್ದು ಭಾರತದಿಂದ. ಭಾರತದಲ್ಲಿ ರೈತರು ಕೂಡ ಸ್ವಾಭಿಮಾನಿಗಳೇ, ಅವರು ಕೂಡ ಒಂದು ಹೆಜ್ಜೆ ತಗೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಯ ತರಕಾರಿಗಳನ್ನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಪಾಕ್ಗೆ ಅನ್ನೋದಾಗಿ. ಇದೆಲ್ಲದರ ಹೊಡೆತದಲ್ಲಿ ಪಾಕ್ ನಲುಗಿ ಹೋಗಿದೆ.